ಬಾಸು ದೇವಸ್ಥಾನದ ಹತ್ರ ಬಂದ್ವಿ. ಚಾಮುಂಡೇಶ್ವರಿ ದೇವಾಲಯ ಹೇಗಿದೆ ಬಾಸು? ಸೂಪರ್ ಆಗಿದೆಯಾ? ವರ್ಷ ಪೂರ್ತಿ ಹಿಂಗೆ ಊಟ ಮಾಡೋಣ. ಇವತ್ತಿನ ಸ್ಪೆಷಲು ಚಿಕನ್ ಸುಕ್ಕ, ಫೋರ್ಕ್ ಚಿಲ್ಲಿ. ಎಸ್, ಅಯ್ಯೋ ನೋಡಿ, ಪಾಪ ಪುಣ್ಯ ಎನ್ನುವರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಆಯ್ತಾ. ಹಲೋ ಬಾಸ್, ನಮಸ್ಕಾರ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಬಸ್ಸು ಇವತ್ತಿನ ವಿಚಾರ ಏನಂದರೆ, ನಾವು ಇವತ್ತೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಸೇರಿ ಸುಮಾರು 4-5 ತಿಂಗಳಾಗಿತ್ತು. ಈ ಹೊಸ ವರ್ಷದ 2ನೇ ದಿವಸವಾದ ಇವತ್ತು ನಾವೆಲ್ಲರೂ ಒಟ್ಟುಗೂಡಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಹೇಗಿದೆ ಅಂದರೆ, ಇಲ್ಲಿ ಹಾಸನ ಜಿಲ್ಲೆಯ ಒಂದು ಪುರದಮ್ಮ ದೇವಸ್ಥಾನ ಇದೆಯಲ್ಲ, ಅದೇ ರೀತಿ ನಮ್ಮ ಸಕಲೇಶಪುರ ಭಾಗದಲ್ಲಿ ಒಂದು ದೇವಸ್ಥಾನ ಇದೆ. ಅಂದರೆ ಶಿರಾಡಿ ಘಾಟ್ ಸಮೀಪ ಈ ದೇವಸ್ಥಾನ ಬರುತ್ತೆ. ಹಾಗೆ ಈ ದೇವಸ್ಥಾನಕ್ಕೆ ಒಂದು ಭೇಟಿ ನೀಡುವ ಅಂತ ಇವತ್ತೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಸೇರಿ ಹೊರಟಿದ್ದೀವಿ. ಎಲ್ಲ ಐಟಮ್ ಎಲ್ಲ ತಗೊಂಡಿದ್ದೀವಿ. ಇನ್ನು ದೇವಸ್ಥಾನದ ಕಡೆ ಪಯಣ. ಬನ್ನಿ ಹೋಗೋಣ. ದೇವಸ್ಥಾನ ಹೇಗಿದೆ ಅಂತ ಇವತ್ತು ತೋರಿಸ್ತೀವಿ. ನೀವು ಕಡಲೆಕಾಯಿ ತಿನ್ನೋದ್ರಲ್ಲೇ ಬಿಸಿ ಮಾಡ್ರಿ. ಶಿರಡಿ ರಸ್ತೆ ತುಂಬ ಕಾಮಗಾರಿ ನಡೀತಾನೆ ಇದೆ. ಎಲ್ಲ ಧೂಳುಮಯ, ಗುಂಡಿಮಯ ರೋಡ್. ಕಾಫಿ ಗಿಡಗಳೆಲ್ಲ ಸಿಮೆಂಟ್ಮಯ ಆಗೋಗಿದೆ. ನೋಡಿ ಹೆಂಗಾಗಿದೆ. ಕಾಫಿ ಎಲ್ಲಿದೆ ಅದರಲ್ಲಿ? ಇದು ಸಿಮೆಂಟ್ ಬಿಡ್ಬೇಕಂತ ಎಲ್ಲ ಧೂಳು. ಬಸ್ಸೊಂದು ಫುಲ್ ಸುಟ್ಟೋಗ್ಬಿಟ್ಟಿದೆ ಹೈವೇಲಿ. ಗಾಡ್, ಹೆಂಗಾಗೋಗಿದೆ ರೀ. ಲಾರಿ ಒಂದು ಹಂಗೆ ಮಗ್ಸ್ಕೊಂಡ್ಬಿಟ್ಟಿದೆ. ಈ ರೋಡ್ನಲ್ಲಿ ಗಾಡಿಗಳು ಹೊಡಿಬೇಕಂದ್ರೆ ಡಬಲ್ ಗುಂಡಿಗೆ ಬೇಕು. ಇನ್ನೇನು ಹತ್ರ ಬರ್ತಾ ಇದೆ. ಬಾಸು ದೇವಸ್ಥಾನದ ಹತ್ರ ಬಂದ್ವಿ. ಚಾಮುಂಡೇಶ್ವರಿ ದೇವಾಲಯ. ಗಡಿ ಮುಂದೆ ಆಗಲಿ, ಒಂಚೂರು ಮುಂದೆ ಆಗಲಿ. ನೋಡಿ, ಇಲ್ಲಿ ಕೆಳಗಡೆ ಗಾಡಿ ತಗೊಂಡು ಹೋಗ್ಬೋದು. ನಮ್ಮ ಇನ್ನೊಂದು ಗ್ಯಾಂಗ್ನ ಇನ್ನೊಂದು ಗಾಡಿ ಇಲ್ಲಿ ಬಂದು ನಿಂತಿದೆ. ನಮ್ಮ ಕರ್ನಾಟಕದ ಸಾರಥಿ ಆಟೋ ರಾಜ ಅಪ್ಪುರವರ ಗಾಡಿ ಇಲ್ಲಿದೆ. ಯಾರು ಹುಡುಗರು ಕಾಣ್ತಾ ಇಲ್ಲಲ್ಲ, ಒಳಗೆ ಏನಾದರೂ ಮಲಗಿದ್ರವರೇ, ಬರೋದು ಲೇಟ್ ಆಯ್ತು ಅಂತ. ಬಸ್ಸು ಫೈನಲಿ ರೀಚ್ ಆಗ್ತಾ ಇದ್ದೀವಿ. ಮಧ್ಯಾಹ್ನ 12 ಗಂಟೆ ಕಳೀತಾ ಇದೆ. ಆದಷ್ಟು ಬೇಗ ಪ್ರಿಪ್ರೇಷನ್ ಮಾಡೋಣ. ಬಸ್ಸು ಪೂಜೆ ಮಾಡೋರು ಪೂಜೆ ಮಾಡಿಸ್ಲಿ. ಕೋಳಿ ಕುಯ್ಸೋರು ಕೋಳಿ ಕೊಯ್ಲಿ. ಕೈಕಾಲೆಲ್ಲ ತೊಳ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗ್ಬರೋಣ. ಪರಶಿವನ ತಲೆಯಿಂದ ಬಂದಿರೋ ಯಾವುದಿದು? ಪರಶಿವನ ತಲೆಯಿಂದ ಬಂದಿರೋ ಗಂಗಾಜಲ. ನೀನೆಲ್ಲ ಸುಳ್ಳು ಹೇಳು. ನಿಂದೊಂದು ಹಿಸ್ಟ್ರಿ ಬುಕ್ ಬರೀಬೇಕಾಗುತ್ತೆ. ಬಿಡೋ, ಕೈಕಾಲು ತೊಳ್ಕೊಳ್ಳೋಣ. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ, ಈ ನಮ್ಮ ಶಿರಡಿ ರಸ್ತೆಯನ್ನು ಈ ದೇವಿಯೇ ಕಾಯ್ತಾಳೆ ಅನ್ನುವ ಒಂದು ನಂಬಿಕೆ ನಮ್ಮೆಲ್ಲ ಜನರಲ್ಲಿ. ಹಾಗಾಗಿ ಯಾರೇ ಬಂದ್ರೂ ಸಹ ಇಲ್ಲೊಂದು ಸ್ಟಾಪ್ ಕೊಟ್ಟು ಹೋಗ್ತಾರೆ. ಚೌಡೇಶ್ವರಿ ದೇವಸ್ಥಾನ. ದೇವಸ್ಥಾನದ ಸುತ್ತಮುತ್ತ ತುಂಬಾ ನೀಟಾಗಿದೆ, ಹಾಗೆ ಸೈಲೆನ್ಸ್ ಆಗಿದೆ. ಹಾಗೆ ದೇವಸ್ಥಾನದ ಇನ್ನೊಂದು ಆವರಣ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲೆಲ್ಲ ಒಂದು ಈ ದೇವಿಯ ಬಂಟರುಗಳಾದ ಗುಳಿಗ ಅನ್ನುವ ಒಂದು ದೈವ ನೆಲೆಯಾಗಿದೆ. ಪೂಜೆ ಆಯ್ತಾ? ನಮಗೆ ಮೊದಲು ಬಾಳೆಹಣ್ಣು ಕೊಡಿ. ಧನ್ಯವಾದ. ಎಲ್ರಿಗೂ ಒಳ್ಳೆಯದಾಗಲಿ. ಹೊಟ್ಟೆ ಹಸುವಾಗ್ತಿದೆ, ಮೊದಲು ಪ್ರಸಾದ ತಿನ್ನೋಣ. ನೋಡಿ, ಪೂಜೆ ಎಲ್ಲ ಮುಗೀತು. ಇನ್ನು ಅಡುಗೆ ಕಾರ್ಯಕ್ರಮ ಶುರು ಮಾಡ್ಕೊತೀವಿ. ಯಾರಿಗೂ ನಮ್ಮ ಪೈಕಿ ಯಾರಿಗೂ ಸರಿಯಾಗಿ ಅಡುಗೆ ಬರಲ್ಲ, ಆದರೂ ಹುಮ್ಮಸ್ಸಿನಿಂದ ಬಂದಿದ್ದಾರೆ ಅಡುಗೆ ಮಾಡ್ತೀವಿ ಅಂತ. ಇವತ್ತು ಬಾಡೂಟ ಎಲ್ಲ ಮಾಡಿಕೊಂಡು ನಮ್ಮ ಸ್ನೇಹಿತರ ಜೊತೆ ಒಳ್ಳೆ ಸಮಯವನ್ನು ಕಳೆದು ಇವತ್ತೊಂದು ದಿವಸನ ಕಳೆಯೋಣ. ಇವೆಲ್ಲ ಅಪರೂಪದ ಕ್ಷಣಗಳು, ಇವೆಲ್ಲ ಲೈಫಲ್ಲಿ ಸಿಗೋದಿಲ್ಲ. ಸಿಕ್ಕಾಗ ಆನಂದಿಸೋಣ. ಏನಂತೀರಾ ಅಲ್ವಾ?
ಇವಾಗ ಕೋಳಿನ ಒಂದು ಬಲಿ ಕೊಡುವ ಪ್ರೋಗ್ರಾಮ್ ಇದೆ. ಬಲಿಪೀಠಕ್ಕೆ ಕೋಳಿನ ತಗೊಂಡು ಹೋಗ್ತಿದ್ದಾರೆ, ಏನೋ ಪ್ರೊಸೀಜರ್ ಅಂತೆ. ಹಾಗೆ ಒಂದು ಪ್ರೊಸೀಜರ್ ಫಾಲೋ ಮಾಡ್ತಿದ್ದಾರೆ. ಒಂದು ಬಲಿ ಕೊಟ್ಟು ಆನಂತರ ಅದಕ್ಕೆ ಎಡೆ ಇಡುವ ಒಂದು ಪ್ರೊಸೀಜರ್ ಇದೆ. ದೇವಸ್ಥಾನ ಸುತ್ತಮುತ್ತ ಕ್ಲೀನಿಂಗ್ ಪ್ರೊಸೀಜರ್ ಇವೆಲ್ಲ ಡೈಲಿ ಮಾಡ್ತೀರಾ? ಕ್ಲೀನ್ ಎಲ್ಲ? ಹಾಂ, ಕ್ಲೀನ್ ಎಲ್ಲ ಡೈಲಿ ಮಾಡ್ತಾರೆ. ಸರೌಂಡಿಂಗ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಇಲ್ಲೆಲ್ಲ ನೋಡಿ, ಹೊಳೆ ಬದಿಯಲ್ಲಿ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಎಲ್ಲ ಹೋಗ್ತಾರೆ. ನಮ್ಮ ಹುಡುಗರು ಇಲ್ಲಿ ದೂರದ ಒಂದು ಒಳ್ಳೆ ನೆರಳಿನ ಪ್ರದೇಶದಲ್ಲಿ ಒಂದು ಅಡುಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾ ನಾವು ಬಂದ್ವಿ ಶಿವಣ್ಣ. ಅಯ್ಯೋ, ಎಲ್ಲ ಅಡಿಗೆ ವ್ಯವಸ್ಥೆ ಬಲು ಜೋರು. ನಮ್ಮ ಸಂತು ಬಾಯಿ ಆಲ್ರೆಡಿ ಶುಂಠಿ ಕಷಾಯ ಮಾಡ್ತಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆಲ್ಲ ರೆಡಿ ಮಾಡ್ತಿದ್ದಾರೆ. ಓ, ಭಾರಿ ಸ್ಪೀಡ್ ಇದೀರ್ರಿ ನೀವು. ಎಲ್ಲ ಅಡುಗೆ ಮಾಡ್ತಿದ್ರ ಅಂತ. ಇವತ್ತಿನ ಸ್ಪೆಷಲು ಚಿಕನ್ ಸುಕ್ಕ, ಫೋರ್ಕ್ ಚಿಲ್ಲಿ. ಎಸ್, ಆಯ್ತಾ? ಕೋಳಿ ಎಲ್ಲ ಕುಯ್ದಾಯ್ತಾ? ರೆಡಿನಾ? ರೆಡಿ. ಓಕೆ. ಕೋಳಿಗೆ ಬಿಸಿನೀರೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಈ ಕೋಳಿಯ ಪುಕ್ಕ ತೆಗೆಯುವ ಕಾರ್ಯಕ್ರಮ ಇವಾಗ. ಮುಳುಗಿಸಿ, ಚೆನ್ನಾಗಿ ಮುಳುಗಿಸಿ. ಸಾಕ್ಬಿಡಿ, ಅದು ಫಾರಂ ಕೋಳಿ. ಇವ್ರು ಯಾಕೋ ಮರ, ಇವರಿಬ್ರು ಯಾಕೆ ಬಿಟ್ಟಿದ್ದಾರೆ ಒಟ್ಟಿಗೆ ಜಗಳ ಆಡ್ತಿದ್ದಾರೆ, ನನ್ನ ಪುಕ್ಕ ಅಂತ. ಗಿಡಗ ನೋಡಿ, ಗಣ ಹದ್ದುಗಳು. ಹೊಸ ಗಿಡಗಳಲ್ಲೇ ಬರ್ತಾ ಇದ್ದಾವೆ. ಬೇಗ ಕಟ್ ಮಾಡಿ, ಟಾರ್ಗೆಟ್ ಇಟ್ಟಿದ್ದೇವೆ. ವೆಲ್ ಕಟಿಂಗ್. ಕಲಿಯಪ್ಪ. ಓ ಶೇಖು, ಕಲಿ ಮರೆಯ, ನೀನು ಇದೀಯಾ ಬರೀ ತಿನ್ನೋದೇ. ಅಲ್ಲಿ ಒಂದು ಬ್ಯಾಚು ಕೋಳಿ ರೆಡಿ ಮಾಡ್ತಾ ಇದ್ರೆ, ಇಲ್ಲೊಂದು ಬ್ಯಾಚು ಫೋರ್ಕ್ ಚಿಲ್ಲಿ ರೆಡಿ ಆಗ್ತಾ ಇದೆ. ಎಂತ ಅಡುಗೆಗೆ ಬೇಕಾದ ಎಲ್ಲ ಪದಾರ್ಥಗಳು ರೆಡಿ. ಅಡುಗೆನೂ ರೆಡಿ ಆಗ್ತಾ ಇದೆ. ಅಲ್ಲಿಗೆ ರೆಡಿ ಆಯಿತು. ಅನ್ನ ರೆಡಿಯಾಗಿದೆ. ಇನ್ನು ಚಿಕನ್ ಫ್ರೈ, ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ, ಮೂರು ಗಂಟೆ ಆಗ್ತಾ ಇದೆ. ಮನೆ ಹೊಟ್ಟೆ ಹಸುವಾಗ್ತಾ ಇದೆ. ಹಾಗೆ ಒಂದು ಚಿಕನ್ ಒಂದು ರೆಡಿ ಆಗ್ಬಿಟ್ರೆ ಇನ್ನು ಊಟಕ್ಕೆ ಕೂರೋದೆ. ಹೊಟ್ಟೆ ಹಸುವಾಗೋ ಟೈಮಲ್ಲಿ ಒಂದು ಪೈನಾಪಲ್ ತಗೊಬಂದು ಪುಣ್ಯಾತ್ಮರಂತ ಎನ್ಸ್ಕೊಂಡು ಬಿಟ್ಟಿದ್ದಾರೆ. ಮೊದಲು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳೋಣ ಲೈಟಾಗಿ. ಉಪ್ಪು ಮತ್ತು ಖಾರದ ಪುಡಿ ಹಾಕ್ತಿದ್ದಾರೆ. ರೆಡಿ ಆಗ್ತಿದೆ. ರೆಡಿಯಾ? ಅಲ್ಲ, ಉಪ್ಪು ಖಾರ ಸಾಕ? ವಾವ್, ಮೊದಲ ಬೋಣಿಗೆ ವಿಡಿಯೋ ಮಾಡ್ತೀಗ ಆಗಲ್ಲ, ಇಲ್ಲಿ ಹೂ ಅಂತೆ. ಫಸ್ಟ್ ರೆಡಿ ಮಾಡಿಟ್ಟು
ಅಡುಗೆ ರೆಡಿ ಆಗ್ತಾ ಇದೆ. ಹಾಗೆ ಒಂದು ಕಪಿ ಚೇಷ್ಟೆ ನೋಡ್ಕೊಂಬರೋಣ. ಕಪಿಗಳಿದಾವೆ ಇಲ್ಲಿ. ಈ ಕಪ್ಪಿಗಳಿಗೆಲ್ಲ ಇಲ್ಲಿ ಅಭ್ಯಾಸ ಆಗ್ಬಿಟ್ಟಿದೆ ನೋಡಿ. ನಮ್ಮದೆಲ್ಲ ಭಯನೇ ಇಲ್ಲ, ಆರಾಮಾಗಿ ಇಲ್ಲಿ ಇರ್ತವೆ. ಮಾನವರ ಜೊತೆನೇ ಇವೆಲ್ಲ ಹೊಂದಾಣಿಕೆ ಆಗಿಬಿಟ್ಟಿದ್ದಾವೆ. ಆ್ಯಕ್ಚುಲಿ ಈ ಭಾಗದಲ್ಲಿ ಒಂದು ಸ್ಟ್ರೈಕ್ ಆಗಿತ್ತು. ಅಂದರೆ ಈ ಪರಿಸರವನ್ನು ಸರಿಯಾಗಿ ಸ್ವಚ್ಛ ಮಾಡ್ತಾ ಇಲ್ಲ ಅನ್ನೋದು ಒಂದು ವಿಚಾರದಲ್ಲಿ ಪರಿಸರ ಪ್ರೇಮಿಗಳು ಎಲ್ಲ ಸ್ಟ್ರೈಕ್ ಮಾಡಿದರು. ಈ ಒಂದು ಸ್ಟ್ರೈಕ್ನ ಫಲ ಅನಿಸುತ್ತೆ. ಇಲ್ಲೆಲ್ಲ ಸಾಮಾನ್ಯವಾಗಿ ಎಲ್ಲ ಕೊಳಕ್ಕೆ ತುಂಬಿರ್ತಿತ್ತು. ಅಂದರೆ ಎಲ್ಲ ಪ್ಲಾಸ್ಟಿಕ್ ಪದಾರ್ಥಗಳನ್ನೆಲ್ಲ ಇಲ್ಲಿ ಬಿಸಾಕಿ ಹೋಗ್ತಾಯಿದ್ರು. ಆದರೆ ಇವಾಗ ಅಷ್ಟೊಂದೇನು ಕಾಣಿಸಲ್ಲ ನೋಡಿ. ಎಲ್ಲ ಪರಿಸರದಲ್ಲಿ ಅಷ್ಟೊಂದೇನು ಪ್ಲಾಸ್ಟಿಕ್ ವಸ್ತುಗಳು ಕಾಣಿಸಲ್ಲ, ಸ್ವಲ್ಪ ಸ್ವಚ್ಛವಾಗಿದೆ. ಇವಾಗ ಎಲ್ಲ ಫ್ಯಾಮಿಲಿ ಬಂದು ಕೂತು ಆರಾಮದಾಯಕವಾಗಿ ಇಲ್ಲಿ ಒಂದು ದಿವಸ ಸಮಯ ಕಳೆದು ಹೋಗ್ಬೋದು. ಚಿಕನ್ ಗಸಿ ರೆಡಿಯಾಗಿದೆ. ದೇವರಿಗೆ ಎಡೆ ಇಡಲಿಕ್ಕೆ ತೊಗೊಂಡೋಗ್ತಿದ್ದಾರೆ. ಉಳಿದ ದೇವರಿಗೆ ನೈವೇದ್ಯ ಆಗಿ ಈಗ ಬರ್ತಿದ್ದೇವೆ. ಹೌದಾ? ದೇವರ ಪ್ರಸಾದ ಸಿಕ್ಕಿದೆ. ಆಯ್ತು. ನಾವು ಕಾಯ್ತಿದ್ದೀವಿ ಇಲ್ಲಿ ಪ್ರಸಾದಕ್ಕೋಸ್ಕರನೇ. ಫೈನಲಿ ಊಟದ ಸಮಯ. ಪ್ರಸಾದ ಕೂಡ ಬಂದಿದೆ. ಎಸ್, ಇಡಿ ಇನ್ನು ಊಟ ಮಾಡೋಣ. ಇನ್ನೇನೆಲ್ಲ ಊಟಕ್ಕೆಲ್ಲ ಕೂರ್ತಾ ಇದ್ದೀವಿ. ಟೈಮು ಹತ್ರ 3:30. ಮಧ್ಯ ಒಂಜಿ ಬಿಡಿ ಇರುತ್ತೆ ಶಿವಣ್ಣ. ಎಸ್ಕನು ತುಂಬ ಚೆನ್ನಾಗಿದೆ. ಹೇಗಿದೆ ಬಸ್ಸು? ಸೂಪರ್ ಆಗಿದೆಯಾ? ಎಲ್ಲರೂ ಚೆನ್ನಾಗಿ ಊಟ ಮಾಡಿ. ವರ್ಷ ಪೂರ್ತಿ ಹಿಂಗೆ ಊಟ ಮಾಡೋಣ. ಈರುಳ್ಳಿ ಎಲ್ಲ ಹಾಕಿ. ಇನ್ನು ಚಿಕನ್ ಸ್ಪೆಷಲಿಸ್ಟ್ ಪುನೀತ್ ಅವರು. ಸೂಪರ್. ಹೇಗಾಗಿದೆ? ಚೆನ್ನಾಗಿದೆಯಾ? ಸೂಪರ್. ಫೈನಲಿ ಊಟ ಎಲ್ಲ ಆಗಿ ಹೊರಡ್ತಾ ಇದ್ದೀವಿ. ಈ ದಿನಗಳನ್ನೆಲ್ಲ ಮರೆಯೋಕ್ಕಾಗಲ್ಲ. ಮುಂದೊಂದು ದಿವಸ ಈ ರೀತಿಯ ದಿನಗಳು ಬರ್ತಾವಿಲ್ಲ ಗೊತ್ತಿಲ್ಲ. ಆದರೆ ಕಾಪಾಡಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಹತ್ರ ಇದೆ ಅಷ್ಟೇ. ನೋಡಿ ಬಸ್ಸು, ಇದೇ ಒಂದು ಹಳ್ಳಿ ಜೀವನ. ಅಂದರೆ ಹಳ್ಳಿಗರು ಯಾವ ರೀತಿ ಎಲ್ಲ ನಂಬಿಕೆ ಇಟ್ಕೊಂಡು ಈ ರೀತಿ ಎಲ್ಲ ಕ್ಷೇತ್ರಗಳಿಗೆಲ್ಲ ಬಂದು ಈ ರೀತಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾರೆ. ಇದೇ ಒಂದು ನಂಬಿಕೆ ಇವರೆಲ್ಲ ಜೀವನ ಆಗಿಬಿಟ್ಟಿದೆ. ಆದರೆ ನಾವೆಲ್ಲ ಈ ಕ್ಷಣಗಳಿಗೆ ಜಾಯ್ನ್ ಆಗಿರೋದು ನಮ್ಮ ಫ್ರೆಂಡ್ ಸರ್ಕಲ್ ಮತ್ತೆ ನಮ್ಮ ಜೊತೆ ಸೇರ್ತಾರೆ ಅನ್ನೋ ಒಂದು ಉದ್ದೇಶದಿಂದ. ಓಕೆ ಬಾಸ್, ವಿಡಿಯೋನ ಎಂಡ್ ಮಾಡೋ ಸಮಯ. ಮತ್ತೊಂದು ಒಳ್ಳೆ ವಿಷಯ ಹೊತ್ತು ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಂತ ಹೇಳ್ತಾ, ವಿಡಿಯೋಸ್ ಏನಾದರೂ ಇಷ್ಟ ಆಗಿದರೆ ನಿಮಗೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತಾ ಮತ್ತೊಮ್ಮೆ ಸಿಗುವ. ನಮಸ್ಕಾರಗಳು.